ವ್ಯವಸ್ಥೆ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಉದ್ಯಮಗಳಿಗೂ ಕೂಡ ಇದು ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಎಸ್, ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತಾಗಿದೆ LPG. ಹೋಟೆಲ್ಗಳಿಗೆ ಸಾಕಾಗದ ಪೂರೈಕೆ. ನಗರದಲ್ಲಿ ಹೆಚ್ಚಿದ ಊಟದ ಬಿಸಿ. ಅಸಹಾಯ ಸ್ಥಿತಿಯಲ್ಲಿ ಸರ್ಕಾರ. ಗೃಹ ಬಳಕೆ ಮಟ್ಟದಲ್ಲಿ ಇಳಿಕೆಯಾದ ಸಿಲಿಂಡರ್ ಆತಂಕ. ಹೋಟೆಲ್, PG, ಕೇಟರಿಂಗ್ ವಲಯಕ್ಕೆ LPG ಕೊರತೆ ಅನ್ನೋದು ಎದುರಾಗ್ತಾ ಇರೋದು. ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಹೋಟೆಲ್ ಬಂದ್ ಆಗಿದ್ದಾವೆ. ಎಸ್, ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಕ್ಷಿಪಣಿ ಕಾಳಗ ಕೇವಲ ಗಡಿಯ ಯುದ್ಧವಾಗಿ ಉಳಿದಿಲ್ಲ, ಇದು ಇಡೀ ವಿಶ್ವದ ಆರ್ಥಿಕತೆಯನ್ನ ಬುಡಮೇಲು ಮಾಡುವ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಹೋಟೆಲ್ ಉದ್ಯಮಕ್ಕೆ ಈಗ LPG ಸಿಲಿಂಡರ್ಗಳದ್ದೇ ದೊಡ್ಡ ತಲೆನೋವಾಗಿದೆ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಬೆಂಗಳೂರಿನ ಪ್ರಮುಖ ಹೋಟೆಲ್ಗಳು ಬಾಗಿಲು ಹಾಕುವ ಸ್ಥಿತಿಗೆ ತಲುಪಿವೆ. ಇನ್ನು ನಮ್ಮದು ಬಹುದೊಡ್ಡ ರಾಷ್ಟ್ರ, ಬಹಳಷ್ಟು ಹೋಟೆಲ್ಗಳ ಸಂಖ್ಯೆಗಳು ಕೂಡ ಇವೆ. ಸೊ LPG ಅನ್ನೋದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತಾಗಿದೆ. ಕರೆಕ್ಟಾಗಿ ಸಪ್ಲೈ ಅನ್ನೋದು ಆಗ್ತಾ ಇಲ್ಲ, ಹೋಟೆಲ್ಗಳಿಗೆ ಸಾಕ್ತಾ ಇಲ್ಲ ಈ ಕಮರ್ಷಿಯಲ್ ಸಿಲಿಂಡರ್ಸ್. ನಗರದಲ್ಲಿ ಊಟದ ಬಿಸಿ ಕೂಡ ಹೆಚ್ಚಾಗಿದೆ. ಒಂದು ಕಡೆ ಮೆನು ಕಡಿತವನ್ನು ಮಾಡಿದ್ದಾರೆ, ಒಂದಷ್ಟು ಹೋಟೆಲ್ಗಳು ಬಾಗಿಲನ್ನು ಮುಚ್ಚಿವೆ, ಒಂದಷ್ಟು ಹೋಟೆಲ್ಗಳು ದರವನ್ನು ಏರಿಸಿ ಕಾರ್ಯನಿರ್ವಹಿಸುತ್ತಿವೆ. ಬಟ್ ಮೆನು ಅನ್ನೋದು ಕಡಿತ ಬಹಳಷ್ಟು ಕಡೆಯಾಗಿದೆ. ಗೃಹ ಬಳಕೆ ಮಟ್ಟದಲ್ಲಿ ಇಳಿಕೆಯಾದ ಸಿಲಿಂಡರ್ ಆತಂಕ. ಗೃಹ ಬಳಕೆಯ ಸಿಲಿಂಡರ್ಗೆ ಕಡಿಮೆ ಆಗಿದೆ ಆತಂಕ. ಬಟ್ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ. ಹೋಟೆಲ್, PG, ಕೇಟರಿಂಗ್ ವಲಯಕ್ಕೆ LPG ಕೊರತೆ ಅನ್ನೋದು ಉಂಟಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ.